ಏನಾಯ್ತಮ್ಮ ಬೆಳಿಗ್ಗೆ? ಆಯಪ್ಪ ಕಟ್ಟಿಂಗ್ ಮಾಡಿಸ್ಕೊಂಬಂದ್ರೆ ನಮ್ಮ ಯಜಮಾನ ಹುಡುಗರು ನಾನೆಲ್ಲ ಮನೆ ಹತ್ರ ಇದ್ರೆ ಬರ್ರೆ ಹೋಗಿ ಸಂಪಾತ್ರ ಅವಾಗ ಸಂಪಾತ್ರ ಮುಣ್ಗೋನು ಅಂದರೆ ಅಯ್ಯಪ್ಪನಿಗೆ ಈಜು ಬರೋಲ್ಲ ಏನಿಲ್ಲ, ಹುಡುಗರಿಗೂ ಈಜು ಬರೋಲ್ಲ. ನಾನು ಬರೋಲ್ಲ ಅಂದ್ರೆ ಕೂಡ ಆಯಪ್ಪನ ಬೈಕಂದು ಕರ್ಕೊಂಡದ. ನಾನು ಒಂದು 10 ಬಿರುವು ಇಲ್ಲಿ ಬಂದು ನೋಡಿದೆ, ಮಕ್ಕಳೇನು ಕಾಣಿಸಿಲ್ಲ ಅಂತ ನೋಡಿ ಅಪ್ಪಟಿಗೆ ಕಾಣಿಸಿಲ್ಲ. ಇನ್ನು ಸ್ವಲ್ಪ ಮುಂದೆ ಒಂದು ಖುಷಿ ಐತೆ, ಅಲ್ಲಿಗೆ ನಾನು ಹೋಗ್ಯಾರ ನಾನು ಬಿಟ್ಟು ತಾಳು ಹೋಗಿ ಬರೋಣ, ಹೋಗಿ ಚೆನ್ನಾಗಿ ಓದ್ತಾಯಿತ್ತು ಅಂತ ಬರೋ ಪಟ್ಕೆ ಇಲ್ಲಿ ಸಂಪತ್ರ ಮೇಲೆ ಬಟ್ಟೆ ಐತೆ, ಹೋಗಿ ನೋಡೋಪ್ಪಟ್ಕೆ ನಾನು ಚಿಕ್ಕ ಮಗ ತಿಳ್ಕೊಂಬಿಟ್ಟಿದ್ದಾನೆ, ಇನ್ನಿಬ್ಬರು ಕಾಣಿಸಿಲ್ಲ. ಇಲ್ಲಿ ವಾಲಿಬಾಲ್ ಆಡ್ತಾಯಿದ್ದಾರೆ, ಅವ್ನ ಕೂಗ ಪಟ್ಕೆ ಅವರೆಲ್ಲ ಓಡಿ ಬಂದು ಅವಾಗೈತೆ ಸಾಯ್ತಾ ಪಟ್ಕೆ ಇಲ್ಲ ಸರ್. ಈಜು ಬರ್ತಾ ಇಲ್ಲ ಸರ್, ನನ್ನ ಮಕ್ಳಿಗೂ ಈಜು ಬರ್ತಾ ಇರಲಿಲ್ಲ ಸರ್. ನಾನು ಬರಲ್ಲಪ್ಪ ಅಂದ್ರೆ ಕೂಡ ಕರ್ಕೊಂಡು ಹೋದ್ರು ಸರ್. ನನ್ನ ಮಕ್ಳು ಹೋಗಿಲ್ಲ ಅಂದರೆ ಉಳ್ಕೊಂಡ್ರು ಸರ್. ನನ್ನ ಮಕ್ಕಳು ಇವತ್ತು ನನ್ನ ಮಕ್ಕಳು ಇಲ್ಲ, ಗಂಡನೂ ಇಲ್ಲ, ನಾನು ಹೆಂಗೆ ಸರ್ ನಮ್ಮ ಬದುಕಿರೋದು? ಗಂಡ ಮಾತ್ರ ಪರವಾಗಿಲ್ಲ, ನಂಗೆ ಮಕ್ಳು ಬೇಕಾಗಿತ್ತು ಸರ್. ನನ್ನ ಮಕ್ಳಿಗೋಸ್ಕರ ಸರ್ ನಾನು ಮಾತು ಬಿದ್ದಿದ್ದೆ ಸರ್. ಏನು ಮಾಡ್ತಾಯಿದ್ರು ಸರ್? ಕೂಲಿ ಕೆಲಸ ಮಾಡ್ತೀರಿ ಸರ್, ಕೂಲಿ ಕೆಲಸ ಮಾಡ್ತೀರಿ, ತೊಪ್ಪು ಕೊಯ್ಯಕ್ಕೆ ಹೋಗ್ತಾಯಿದ್ನು. ನಾನು ತೋಟ ಕೆಲಸ ಮಾಡ್ತೀನಿ ಸರ್. ಈಜು ಬಂದಿಲ್ಲ ಮಕ್ಕಳೇನ ಹ್ಞೂ ಸರ್, ನಾನು ಬರಲ್ಲ ಅಂದ್ರೆ ಕೂಡ ಕರ್ಕೊಂಡೋದು ಸರ್. ನಾನು ಬರಲ್ಲಪ್ಪ ಅಂದ್ರೆ ಕೂಡ ಕುಡಿಯೋದೈತೆ ಸರ್. ಕುಡ್ಕೊಂಡು ಬಂದಿದ್ದು ಇವತ್ತು ಅಯ್ಯಪ್ಪನ ಪೇಮೆಂಟ್ ಬೇರೆ ಕುಡ್ಕೊಂಡು ಬಂದಿದ್ರು. ನಾನು ಬರಲ್ಲಪ್ಪ ಅಂದ್ರೆ ಕೂಡ ಕರ್ಕೊಂಡೋದ್ರು ಸರ್. ಸರ್ ಒಬ್ಬನಿಗೆ ಈ ಸರಿ ಹೋಗಿದ್ರೆ 9ಕ್ಕೆ ಹೋಗ್ಬೇಕಾಗಿತ್ತು ನೋಡಿ, ಸಾರ್ಗೂ ಗೊತ್ತು. ಇನ್ನೊಬ್ಬ ಹುಡ್ಗ ನನ್ನ ಚಿಕ್ಕ ಮಗ ಈ ಸರಿ 3ನೇ ಕಳಿಸ್ಗೆ ಹೋಗ್ಬೇಕಾಗಿತ್ತು ಸರ್. ಅವರಪ್ಪ ಮಕ್ಳು ನೆನ್ಕೂ ಸಾಕ್ತಾ ಇರಲಿಲ್ಲ ಸರ್. ನಾನೇ ಕೂಲಿನಲ್ಲಿ ಮಾಡಿ ನನ್ನ ಮಕ್ಕಳು ನಾನು ಸಾಕ್ತಾ ಇದ್ದೀನಿ ಸರ್. ಇವತ್ತು ನನ್ನ ಮಕ್ಕಳು ಇಲ್ಲ ಸರ್. ಏನು ಸರ್ ನಮ್ಮ ಬದುಕಿರ್ಬೇಕು ಸರ್, ನನ್ನ ಮಕ್ಕಳು ಮೇಲೆ ನನಗೆ ಬದುಕಿರ್ಬೇಕು ಸರ್.